ಭಗವಾನ್ ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಹೇ ಚಿಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ರಥಸಪ್ತಮಿಯ ದಿನ ಈ ವಸ್ತುವನ್ನು ಕಳಸಕ್ಕೆ ಹಾಕಿ ನೀವು ಪೂಜೆ ಮಾಡಿದ್ದಾಯಿತು ಅಂದರೆ ನಿಮ್ಮ ಹತ್ರ ಇರುವಂತಹ ಚಿನ್ನ ಡಬಲ್ ಆಗುತ್ತೆ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ನೋಡಿ, ರಥಸಪ್ತಮಿಯ ದಿನ ಕಳಸ ಪ್ರತಿಷ್ಠಾಪನೆ ಮಾಡಿ. ಚಿಕ್ಕ ಕಳಸ ಅಂತಂದರೆ ಒಂದು ದೇವತೆಯನ್ನು ನೀವು ಆವಾಹನೆ ಮಾಡ್ದಂಗೆ ನೂರಾರು ದೇವತೆಗಳು, ಸಾವಿರಾರು ದೇವತೆಗಳು ಇದ್ದಾವೆ. ಅಂದರೆ ಸಾವಿರಾರು ದೇವತೆಗಳು ಅಂತಂದರೆ ಈಗ ಯಾವ ರೀತಿ 108 ಆಟಮ್ಸ್ ಅಂತ ಹೇಳ್ತಾರೆ, 108 ದೇವತೆಗಳು. ಒಂದೊಂದು ವಸ್ತು, ಗಾಳಿನೂ ಕೂಡ ಒಂದು ದೇವತೆ. ಆ ಗಾಳಿ ಇಲ್ಲ ಅಂತಂದರೆ ಮುಗಿದೋಯ್ತು ಕತೆ. ನೀರು ಕೂಡ ಒಂದು ದೇವತೆ, ಗಂಗೆ ಅಂತ ಪೂಜೆ ಮಾಡ್ತೀವಿ. ಮರವನ್ನು ಪೂಜೆ ಮಾಡ್ತೀವಿ. ಪಶು ಪಕ್ಷಿ ಪ್ರಾಣಿ, ಗೂಬೆನ ಪೂಜೆ ಮಾಡ್ತೀವಿ ಲಕ್ಷ್ಮಿ ಅಂತ. ಹಂದಿಯನ್ನು ಪೂಜೆ ವರಾಹಸ್ವಾಮಿ ಅಂತ. ಮೀನನ್ನು ಮತ್ಸ್ಯಾವತಾರ ವಿಷ್ಣು ಅಂತ ಪೂಜೆ ಮಾಡ್ತೀವಿ. ಕೂರ್ಮ ಆಮೆಯನ್ನು ಗೊತ್ತಲ್ಲ, ಪ್ರತಿಯೊಂದು ಇದೆಲ್ಲ ದೇವತೆಗಳೇ. ಕುದುರೆಯನ್ನು ಪೂಜೆ ಮಾಡಿ, ಎತ್ತನ್ನು ಪೂಜೆ ಮಾಡಿ, ಹಸುವನ್ನು ಪೂಜೆ ಮಾಡ್ತೀವಿ. ಕರಡಿನ ಜಾಂಬವಂತ ಅಂತ ಕರಿತೀವಿ. ಹುಲಿನ ಪೂಜೆ ಮಾಡ್ತೀವಿ, ದುರ್ಗಾರಾಧನೆಯನ್ನು ಮಾಡ್ತೀವಿ. ಆನೆಯನ್ನು ಪೂಜೆ ಮಾಡ್ತೀವಿ. ಎಲ್ಲ ದೇವತೆ. ಇವನು ಚಪ್ಪಲೆಯನ್ನು ಪೂಜೆ ಮಾಡ್ತೀವಿ. ಚಪ್ಪಲಿ ಅಂತ ಅನ್ನಬಾರ್ದು, ಪಾದುಕೆ ಅಂತ ಅನ್ನಬೇಕು. ದೇವತೆಗಳು ನಡೆಸಿರುವಂಥದ್ದು, ಗುರುಗಳು ನಡೆಸಿರುವಂಥದ್ದು, ಸಾವಿರಾರು ವರ್ಷದಿಂದ ಜಪ ಮಾಡಿರ್ತದ್ದು. ಅವರು ಪಾದುಕೆನ ಇಟ್ಟು ಪೂಜೆ ಮಾಡಿದ ನಮಸ್ಕಾರ ಮಾಡ್ತೀವಿ. ಎಲ್ಲವನ್ನು ಇದೆಲ್ಲ ದೇವತೆಗಳು ಅಂತ ಕರಿತೀವಿ. ಸೊ ನೀವು ಒಂದು ಕಳಸವನ್ನು ನೀವು ಇಟ್ಟು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ ಅದರಲ್ಲಿ ಕೆಲವೊಂದು ದ್ರವ್ಯಗಳು, ವಿಶೇಷವಾದಂಥ ಒಂದು ದ್ರವ್ಯಗಳನ್ನು ಹಾಕಿ ಪೂಜೆ ಮಾಡ್ತು ಅಂತಂದರೆ ವೆರಿ ಪವರ್ಫುಲ್. ಸಾಕ್ಷಾತ್ ದೇವತೆ ಬಂದು ನಿಮ್ಮ ಮನೆ ಒಳಗಡೆ ಕೂತಿರೋ ಹಾಗೇನೆ ಗೊತ್ತಲ್ಲ. ಅದು ಯಾವ ವಸ್ತುಗಳನ್ನು ಮಾಡಬೇಕು. ಇದರಿಂದ ಏನಾಗುತ್ತೆ? ಸೂರ್ಯ ಅಂತ ತಿಳ್ಕೊಳ್ಳಿ, ಚಿನ್ನ ಅಂದರೆ ಮಂಗಳಾರತಿ ಮಾಡಬೇಕು ನಮ್ಮ ಮಂತ್ರ ಹೇಳಿ. ಹಿರಣ್ಯ ಪಾತ್ರಂ ನೋಡಿ, ಎಷ್ಟು ಹಿರಣ್ಯ ಪಾತ್ರಂ ಮದೋಪೂರ್ವಂ ದದಾತಿ ಮದವ್ಯೋಸಾನೇತಿ ಏಕದ ಬ್ರಹ್ಮಣೋಪತಿ ಏಕದೇವ ಯಜಮಾನಸ್ಯ ಆಯುಷ್ ತೇಜೋ ದದಾತಿ. ಮಂಗಳಾರತಿ ಮಾಡಬೇಕಾದ್ರೆ ಮಂತ್ರವನ್ನು ಹೇಳ್ತೀವಿ ಗೊತ್ತಲ್ಲ. ಎಲ್ಲದಕ್ಕೂ ಕೂಡ ಸೂರ್ಯನ ಮಂತ್ರ. ಆ ಒಂದು ಸೂರ್ಯನ ಕಿರಣಗಳಿಂದ, ಸೂರ್ಯನಿಂದ ಉದ್ಭವ ಆಗಿರುವಂಥ ಮೆಟಲ್ ಯಾವುದು ಅಂತಂದರೆ, ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ. ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು. ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ. ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ. ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ, ಮೈಲಿಗೆ ಸುತ್ಕ ಗೀತ್ಕ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲುಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಬಿಡ್ತೀರಾ. ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಅಲ್ಲ. ಈ ಒಂದು ವಿಶೇಷವಾದ ರಥಸಪ್ತಮಿಯದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1 × 10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡೋದು ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಅದು ರಥಸಪ್ತಮಿ ದಿನ ಇದನ್ನ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಂತಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡ್ ಅಥವಾ ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ. ಈ ಸಪ್ರೇಟಾಗಿ ತೊಗೋತೀನಿ 2000-3000. ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ, ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರೋವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ.
ಒಂದು ತಾಮ್ರ ಮತ್ತು ಚಿನ್ನ. ಅದು ಭೂಮಿಯ ಒಳಗಡೆ ಇರುತ್ತೆ ಗೊತ್ತಲ್ಲ. ಚಿನ್ನ ಯಾಕಂದರೆ ಹಳದಿ ಬಣ್ಣ ವೆರಿ 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 ಪವರ್ಫುಲ್. ಅದು ಚಿನ್ನ ಡಬಲ್ ಆಗುತ್ತೆ ಯಾವಾಗ ಸೂರ್ಯದ ದೇವತೆಯನ್ನು ನೀವು ಕಳಸದ ಒಳಗಡೆ ಆವಾಹನೆ ಮಾಡ್ತೀರಾ ಗೊತ್ತಲ್ಲ. ಮತ್ತು ಯಾವ ಯಾವ ವಸ್ತುಗಳನ್ನು ಹಾಕಿದ್ರೆ ಸೂರ್ಯನ ಒಂದು ಆರಾಧನೆ ಆಗುತ್ತೆ ಕಳಸದಲ್ಲಿ. ಮಾಮೂಲಿ ಚೊಂಬು, ತಾಮ್ರ, ಹಿತ್ತಾಳೆ, ಚೊಂಬು, ಸ್ಟೀಲು ಏನೊಂದು ಹಾಕ್ತೀರ ಅದರಲ್ಲಿ ಮುಕ್ಕಾಲು ಪಾಲು ನೀರನ್ನು ಹಾಕ್ತೀರ. ಕೆಳಗಡೆ ಒಂದು ತಟ್ಟೆ ಮೇಲೆ ಅಕ್ಕಿ ಮೇಲೆ ಚೊಂಬಿನ ಮುಕ್ಕಾಲು ಪಾಲು ನೀರು, ಅದರ ಮೇಲೆ ತೆಂಗಿನಕಾಯಿ, ಅದರ ಕೆಳಗಡೆ ವಿಳ್ಯದೆಲೆ ಅಥವಾ ಮಾವಿನ ಎಲೆಯನ್ನು ಹಾಕ್ತೀರ. ಇದು ಕಳಸ. ಅದಕ್ಕೆ ಕುಂಕುಮ, ಅರಿಶಿನ, ವಿಭೂತಿ ಏನು ಬೇಕಾದ್ರೂ ಅದು ಹಾಕ್ತೀರ. ಆದರೆ ಅದರ ಒಳಗಡೆ ನೀವೇನು ಹಾಕಬೇಕು ಅಂತ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಂಥದ್ದು ಮೇಯ್ನಾಗಿ ವಿಶೇಷವಾದಂಥದ್ದು ಒಂದು 4 ಹೇಳ್ತೀನಿ. ಇನ್ನೊಂದು 4 ನಾನು ಭೇಟಿ ಮಾಡೋಕ್ಕೆ ಬರ್ತಿರಲ್ಲ ಅವಾಗ ಹೇಳ್ತೀನಿ, ಆವಾಗ ಸಂಪೂರ್ಣ ಆಗುತ್ತೆ. ಒಂದು ಏನು ಅಂತಂದರೆ ಮೇಯ್ನಾಗಿ ಬೇಕಾಗಿರೋಂಥದ್ದು ಹಳದಿ ಕವಡೆ ಮತ್ತು ಗೋಮತಿ ಚಕ್ರ. ದೊಡ್ಡ ಗೋಮತಿ ಚಕ್ರ, ಚಿಕ್ಕದಲ್ಲ, ಇದು ಚಿಕ್ಕದು, ಇದಕ್ಕಿಂತ ದೊಡ್ಡದಿದೆ. ನಾನು ನೋಡಿ ಇದಕ್ಕಿಂತ ದೊಡ್ಡದಿದೆ, ವೆರಿ ವೆರಿ ಪವರ್ಫುಲ್. ನೋಡಿ ಎಷ್ಟಿದೆ, ದೊಡ್ಡ ಗೋಮತಿ ಚಕ್ರ ಗೊತ್ತಲ್ಲ. ಇದನ್ನು ಹಾಕಬೇಕು. ತೆಗಿನೊಂದೇನು ಹಾಕಬೇಕು ಅಂತಂದರೆ 5 ರೂಪಾಯಿ ಕಾಯಿನ ಚಿನ್ನದ ಬಣ್ಣದವನ್ನು ಹಾಕಬೇಕು. ಮತ್ತು ಇನ್ನೊಂದೇನು ಅಂತಂದರೆ ಶ್ರೀಫಲವನ್ನು ಹಾಕಬೇಕು, ಚಿಕ್ಕ ತೆಂಗಿನಕಾಯಿ. ಅದು ಒಂದು ಕಳಸಕ್ಕೆ ಎಷ್ಟು ಹಾಕಬೇಕು? 6. ನಿಮ್ಗೆ ಸಿಕ್ಕಿಲ್ಲ ಅಂದರೆ ನಮ್ಮ ಹತ್ರ ಸಿಗುತ್ತೆ. ಜೊತೆಗೆ ಇನ್ನೊಂದು ವಸ್ತುವನ್ನು ಹಾಕಬೇಕು. ಅದು ಹಾಕಿದ್ರೆ ಸಂಪೂರ್ಣ ಆಗುತ್ತೆ. ಅದನ್ನು ಕೂಡ ನಾನು ನಿಮಗೆ ಉಚಿತವಾಗಿ ಕೊಡ್ತೀನಿ. ನೀವು ಅಲ್ಲಿಗೆ ಬಂದಂಥವ್ರಿಗೆ, ಅದು ಯಂತ್ರ ತೊಗೊಂಡಿರೋಂಥವ್ರಿಗೆ. ಬೇರೆಯವರು ಅದಕ್ಕೇನಾಗಿದೆ ಸಣ್ಣ ಪುಟ್ಟ ತುಂಬ ಕಡಿಮೆ ವೆಚ್ಚದಲ್ಲಿ ನೀವು ತಗೊಳ್ಬೋದು. ಅಷ್ಟೊಂದು ಪವರ್ಫುಲ್ಲಾಗಿರೋವಂಥ ಒಂದು ಇದನ್ನು ಕೊಡ್ತೀನಿ. ಅದನ್ನು ಹಾಕಿದ್ರೆ ಚಿನ್ನ 17 40,000 ರೂಪಾಯಿ 1 ಗ್ರಾಮ್ಗಾಗಲಿ ನಿಮ್ಮ ಮನೆಗೆ ಎಷ್ಟು ಸಂಕಲ್ಪ ಮಾಡಿದೆ, 100 ಗ್ರಾಮೋ 200 ಗ್ರಾಮೋ 500 ಗ್ರಾಮೋ 1000 ಗ್ರಾಮೋ 1 kg 1000 ಅಂದರೆ ನಿಮಗೆ ಬಂದೇ ಬರುತ್ತೆ. ಇದು ಸತ್ಯ 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 ಗೊತ್ತಲ್ಲ. ಜೊತೆಗೆ ಇದರ ಮುಂದೆ ಕಳಸದ ಪಕ್ಕದಲ್ಲಿ ನೀವು ಅಷ್ಟಲಕ್ಷ್ಮಿ ಇಟ್ಟಿದ್ದೀರ, ಅದು ನಿಮ್ಗೆ ತಂದು ಕೊಡುತ್ತೆ. ನಿಮಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ಆ ಒಂದು ವಿಶೇಷವಾದ ಶಕ್ತಿ ಪವರ್ಫುಲ್ ಆಗಿರೋಂಥ ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗತ್ತೆ. ಸಾಧ್ಯ ಆಯಿತು ಅಂತ ನಿಮ್ಗೆ ಕೊರಿಯರ್ ಬೇಕು ತುಂಬ. ಇಲ್ಲ ಗುರುಗಳೇ ನೀವು ಹೇಳಿದಂಥ ತಂತ್ರ ನಾನು ಮಾಡೇ ಮಾಡ್ತೀನಿ, ನಂಗೆ ಸಕ್ಸಸ್ ಆಗಿದೆ, ಒಳ್ಳೆಯದಾಗಿದೆ, ಇವನು ಒಳ್ಳೇದಾಗಬೇಕು ಅನ್ನೋಂಥವ್ರಿಗೆ ಬೇಕಾದ್ರೆ ಕೊರಿಯಲ್ಲೂ ಕೂಡ ಕಳಿಸೋಣ ನಾವು ಬೇಕಂತಂದರೆ. ಬೇಕು ಅಂದವರಿಗೆ ಮಾತ್ರ ಗೊತ್ತಲ್ಲ. ಹಾಗೆ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೇದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರಿಗೆ ಚಿನ್ನ ಡಬಲ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ಇನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇವತ್ತಿಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾವ್ರೆ. ಇದು ವಿಶೇಷವಾದ ಒಂದು ತಂತ್ರದ ವಿಚಾರ. ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನ ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್.